ಈ ಅರುಣಾಚಲದ ಎಕ್ಸ್ಪೀರಿಯೆನ್ಸ್ ಹೀಗಾಗಿತ್ತು. ನಾವು ತಮಿಳ್ನಾಡು ಬಸ್ಸಲ್ಲಿ ₹222 ಕೊಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿಲಿ ಹೋಗ್ತಾ ಹೋಗ್ತಾ ಕಂಡಕ್ಟರ್ ಪಾಪ ಒಬ್ಬರೇ ಹಂಗೆ ನಿಂತಿದ್ರು, ಕಾಲು ನೋವಿಸ್ಕೊಂಡು ಅಷ್ಟು ದೂರ ಆದ್ರೂ. ನಾವು ರೀಚ್ ಆದಮೇಲೆ ₹150 ಕೊಟ್ಟು ರೂಮ್ ಹತ್ರ ಹೋದ್ವಿ. ಇಲ್ಲಿ ನೋಡಿದ್ರೆ ₹100 ಕೊಟ್ಟರೆ ಒಂದು ಲಾಕರ್ ಕೊಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಕೊಡ್ತೀನಿ ಅಂದರು. ಆದರೆ ಇಲ್ಲಿ ಯಾವುದೂ ಫಿಲ್ ಆಗಿದ್ದಿದ್ದ ಕಾರಣ ನಾವೇ ₹1000 ಕೊಟ್ಟು ಒಂದು ರೂಮ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ವರ್ತ್ ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಮೊದಲು ಗಣೇಶನ ದರ್ಶನ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ರಾಜಗೋಪುರದಿಂದ ಶುರು ಮಾಡಬೇಕಿತ್ತು. ಆಗ ಇಲ್ಲಿ ನಮಗೆ ದೇವ್ರ ದರ್ಶನ ಆಯಿತು. ಇಲ್ಲೇ ನಮ್ಮ ಮನಸ್ಸಿಗೆ ಏನು ಬೇಕು ಅನ್ನೋದನ್ನು ಕೇಳಿಕೊಂಡು ನಮ್ಮ ಗಿರಿ ಪ್ರದರ್ಶನ ಶುರು ಮಾಡಿದ್ವಿ. ಶುರು ಮಾಡುವಾಗ ರೋಡಲ್ಲಿ ನಮಗೆ ತುಂಬ ಹಶ್ವಾಗಿರೋ ಕಾರಣ ಕೆಲವೊಂದಷ್ಟು ಏನೋ ತಿಂದ್ವಿ. ಅದಾದಮೇಲೆ ಇಲ್ಲಿ ನೋಡಿ ಎಷ್ಟು ವಯಸ್ಸಾಗಿರೋರೆಲ್ಲ ಹೇಗೆಲ್ಲ ಗಿರಿ ಪ್ರದರ್ಶನ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಯಾರಿಗೆಲ್ಲ ಕಾಲು ನೋವು ಬರುತ್ತೆ ಈ ಥರ ಮಸಾಜರ್ಸ್ ಇಟ್ಟಿರ್ತಾರೆ. 8 ನಿಮಿಷ 10 ಮಿನಿಟ್ಸ್ ಅಂತ ₹50 ಮಾಡಿಸ್ಕೊಬೋದು. ಇಲ್ಲಿ ಪಂಚಮುಖಿ ರುದ್ರಾಕ್ಷಿನ ಫ್ರೀಯಾಗಿ ಕೊಡ್ತಾಯಿದ್ರು. ನಾವಿದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ನನಗೆ ಇದನ್ನು ಇಸ್ಕೊಂಡ್ಮೇಲೆ ಬಹಳ ಖುಷಿ ಆಯಿತು. ಪ್ರತಿ ಒಂದೊಂದು ಹೆಜ್ಜೆಗೂ ಶಿವನ ದರ್ಶನ ಮಾಡ್ತಾ 8 ಕಡೆ ದರ್ಶನ ಮಾಡುವಾಗಂತೂ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಾವಿಲ್ಲಿ ಹೋಗ್ತಾ ರೋಡಲ್ಲಿ ಒಬ್ಬರು ಫೇಮಸ್ ತಮಿಳ್ ಆ್ಯಕ್ಟರ್ನ ನೋಡಿದ್ವಿ. ಅವ್ರು ಯಾರಂತ ನಾನು ರಿವೀಲ್ ನೋಡಿಲ್ಲ. ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ಇವ್ರು ಯಾರಂತ ನೀವೇ ಬೇಕಿದ್ದರೆ ಗೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರ ಪ್ರೈವೇಟ್ಸಿ ಅಲ್ವಾ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ನಾವು ಎಂಡ್ ಮಾಡಿದ್ವಿ ಗಿರಿ ಪ್ರದರ್ಶನನ. ದರ್ಶನಕ್ಕೆ 5:30 ಸ್ಟಾರ್ಟ್ ಮಾಡಿ ಮಾರ್ನಿಂಗ್ 10:30ಗೆ ನಮ್ಮ ದರ್ಶನ ಆಯಿತು. ಇಲ್ಲಿ ಕೂರ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇರಲ್ಲ. ನೀವು ಕಂಟಿನ್ಯೂ ಆಗಿ ಇದೇ ರೀತಿ ಹೋಗಬೇಕಾಗತ್ತೆ. ಮುಂದೆ ಅರುಣಾಚಲೇಶ್ವರ ಮತ್ತು ಪಾರ್ವತಿ ದೇವಿನ ದರ್ಶನ ಮಾಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು. ಧನ್ಯವಾದಗಳು.